ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ಯೂಟೋರಿಯಲಲ್ಲಿ ನಾನು ನಿಮಗೆಲ್ಲ ಆಡಿಯೋ ಗೇಮ್ ಹಬ್ ಈ ಒಂದು ಆ್ಯಪಲ್ಲಿ ಆಡ್ಬೋದಾದಂತಹ ಮತ್ತೊಂದು ಗೇಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗೇಮ್ ಹೆಸರು ಏನು, ಇದನ್ನು ಯಾವ ರೀತಿ ಆಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿರೋಂಥ ಚೇತನ್ ಕುಮಾರ್ 100 ರೂಪೀಸ್ನ ಸೂಪರ್ ಥ್ಯಾಂಕ್ಸ್, ಹಾಗೆ ಜೋಸೆಫ್ ಲೂಯಿಸ್ 40 ರೂಪೀಸ್ನ ಸೂಪರ್ ಥ್ಯಾಂಕ್ಸ್. ಸೊ ಇವರಿಬ್ಬರೂ ಕೂಡ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಮಾಡ್ತಾ ಇರೋಂಥ ಕೆಲಸ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಖಂಡಿತ ನೀವು ಕೂಡ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ನಮ್ಮ ಕನ್ನಡ ತಂತ್ರಾಂಶದ 10ನೇ ಆ್ಯನಿವರ್ಸರಿ ಕೂಡ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಭಾಳಷ್ಟು ಸ್ಪೆಷಲ್ ಪ್ರೋಗ್ರಾಮ್ಸ್ ಎಲ್ಲ ತರ್ತೀವಿ ನಿಮಗೆ. ಸೊ ಹಾಗಾಗಿ ಖಂಡಿತ ನೀವು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಟ್ವಿಟರಲ್ನ ಶುರು ಮಾಡೋಣ. ಇವತ್ತು ನಮಗೆ ಹೇಳ್ಕೊಡ್ತಾ ಇರೋಂಥ ಗೇಮ್ನ ಹೆಸರು ಸೂಪರ್ ಸೈಮನ್ ಅಂತ. ಸೊ ಸೂಪರ್ ಸೈಮನ್ನು ಇದೊಂಥರ ಮೆಮೊರಿ ಗೇಮ್ ಇದ್ದಾಗೆ. ಈ ಹಿಂದೆ ಒಂದು ಟ್ಯುಟೋರಿಯಲ್ ನಮ್ಮ ಚಾನಲಲ್ಲಿ ಬಂದಿತ್ತು ಒಂದು ಗೇಮ್ ಬಗ್ಗೆ. ಈಗಲೂ ಗೇಮ್ ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಅದು ಬ್ಲೈಂಡ್ ಪೀಪಲ್ ಮೆಮೊರಿ ಗೇಮ್ ಅಂತ ಏನೋ ಇತ್ತು ಅದ್ರ ಹೆಸರು. ಅದು ಹೆಂಗೆ ಅಂದರೆ ತಾಳನ ನೆನ್ಪಿಟ್ಕೊಂಡು ಆಡೋ ಆಟ. ಅಂದರೆ ಅದರಲ್ಲಿ ಮೇಲೆ ಒಂದು ಸೌಂಡು ಕೆಳಗೊಂದು ಸೌಂಡ್ ಇರ್ತಾಯಿತ್ತು. ಸೊ ಅದು ಒಂದು ಸೀಕ್ವೆನ್ಸ್ನ ಕೊಡ್ತಾಯಿತ್ತು ನಮಗೆ. ನಾವು ಅದೇ ಸೀಕ್ವೆನ್ಸಲ್ಲಿ ಬಾರಿಸ್ಬೇಕಾಗಿತ್ತು ಅಲ್ವಾ. ಸೊ ಅದೇ ಥರ ಆಟ ಇದು. ಬಟ್ ಅದರಲ್ಲಿ ಬರೀ 2 ಮಾತ್ರ ಸೌಂಡ್ಸ್ ಇರ್ತಾಯಿತ್ತು. ಇದರಲ್ಲಿ 4 ಸೌಂಡ್ ಇರುತ್ತೆ. ಸೊ ಲೆಫ್ಟ್ ಟಾಪಲ್ಲೊಂದು, ರೈಟ್ ಟಾಪಲ್ಲೊಂದು, ಆಮೇಲೆ ಲೆಫ್ಟ್ ಬಾಟಮಲ್ಲೊಂದು, ರೈಟ್ ಬಾಟಮಲ್ಲೊಂದು. ಸೊ ಈ ಥರ ಟೋಟಲ್ಲು 4 ಮೂಲೆಯಲ್ಲಿ 4 ಸೌಂಡ್ ಇರುತ್ತೆ. ಅದು ಯಾವ ಸೀಕ್ವೆನ್ಸಲ್ಲಿ ನಮಗೆ ಪ್ಲೇ ಮಾಡಿ ತೋರಿಸುತ್ತೋ ಅದೇ ಸೀಕ್ವೆನ್ಸಲ್ಲಿ ನಾವು ಪ್ಲೇ ಮಾಡ್ತಾ ಹೋದರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾ ಇರ್ತೀವಿ. ಸೊ ಇದನ್ನು ನಾವು ಮೆಮೊರಿ ಗೇಮ್ ಅಂತಲೂ ಕರಿಬೋದು. ಯಾಕಪ್ಪ ಅಂತಂದರೆ ನಾವು ಸ್ಕೂಲಲ್ಲಿದ್ದಾಗ ಒಂದು ಮೆಮೊರಿ ಗೇಮ್ನ ಆಡ್ತಾಯಿದ್ವಿ. ಅದು ಹೆಂಗೆ ಅಂದರೆ ಫಸ್ಟ್ ಒಬ್ಬರು ಆ್ಯಪಲ್ ಅಂತಾರೆ, ನೆಕ್ಸ್ಟ್ ಇದ್ದವರು ಆ್ಯಪಲ್ ಬನಾನಾ ಅಂತಾರೆ, ನೆಕ್ಸ್ಟ್ ಇದ್ದವರು ಆ್ಯಪಲ್ ಬನಾನಾ ಆರೆಂಜ್ ಅಂತಾರೆ, ನೆಕ್ಸ್ಟ್ ಇದ್ದವರು ಆ್ಯಪಲ್ ಬನಾನಾ ಆರೆಂಜ್ ಗ್ರೇಪ್ಸ್ ಅಂತಾರೆ. ಸೊ ಹಿಂಗೆ ಅದು ಸೀಕ್ವೆನ್ಸ್ ಕಂಟಿನ್ಯೂ ಹೋಗ್ತಾ ಇತ್ತು. ಯಾರು ಮಧ್ಯದಲ್ಲಿ ಹೇಳೋದನ್ನ ಮಿಸ್ ಮಾಡ್ತಾರೋ ಅವ್ರು ಔಟು ಅನ್ನೋ ಥರ ಆಡ್ತಾಯಿದ್ವಿ. ಇದು ಕೂಡ ಅದೇ ಥರ. ಅದು ಫಸ್ಟ್ ಒಂದು 4 ಬೀಟ್ಸ್ ಕೊಡುತ್ತೆ ನಿಮಗೆ. ಅದಾದಮೇಲೆ ಅದನ್ನ ಕರೆಕ್ಟಾಗಿ ಮಾಡಿದ್ರೆ 5 ಕೊಡುತ್ತೆ, ಅದಾದಮೇಲೆ 6 ಕೊಡುತ್ತೆ, 7 ಕೊಡುತ್ತೆ. ಹಂಗೆ ಒಂದೊಂದೇ ಲೆವೆಲ್ ಹೋಗ್ತಾ ಇರುತ್ತೆ. ನೀವು ಎಲ್ಲಿ ಒಂದು ಮಿಸ್ಟೇಕ್ ಮಾಡ್ತೀರೋ ಅಲ್ಲಿ ನೀವು ಔಟ್ ಆಗ್ತೀರಾ. ಓಕೆ, ಸೊ ಇದೇ ಇಂಟ್ರೆಸ್ಟಿಂಗ್ ಇರೋವಂಥದ್ದು ಈ ಆಟದಲ್ಲಿ. ಇದಿಷ್ಟು ಸ್ವಲ್ಪ ಥಿಯರಿ ಆಯಿತು. ನೀವೆಲ್ಲ ಪ್ರಾಕ್ಟಿಕಲ್ಗೆ ತುಂಬಾ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇರೋ ಅಂತ ಗೊತ್ತು. ಹಾಗಾದರೆ ಪ್ರಾಕ್ಟಿಕಲ್ಸ್ನ ಶುರು ಮಾಡೋಣ ಸ್ನೇಹಿತರೆ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಈಗ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. Please turn the accessibility mode off. Okay, talk back off. Use headphones for best sound experience. Welcome to the Audio Game Hub. Your gift is ready to collect. Gift box 1. ಓಕೆ, ಇವತ್ತು ಗಿಫ್ಟ್ ಬಾಕ್ಸ್ ಇದೆ, 3 ಇರುತ್ತೆ. ಈಗ ಗಿಫ್ಟ್ ಬಾಕ್ಸ್ 2 ಓಪನ್ ಮಾಡಿ. Gift box 2. ಇದು ನೋಡೋಣ ಏನಿದೆ. Congratulations. You received Sound Pack 31. Main menu. Page 1 of 2. Play games. ಓಕೆ ಸ್ನೇಹಿತರೆ, ನೋಡಿ ಈಗ ಸೌಂಡ್ ಪ್ಯಾಕ್ 31 ನಮಗೆ ಸಿಕ್ಕಿದೆ ಅಂತ ಹೇಳ್ತಾ ಇದೆ ಗಿಫ್ಟ್ ಬಾಕ್ಸಲ್ಲಿ. ಈ ಸೌಂಡ್ ಪ್ಯಾಕು ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ನಮಗೆ ಈ ಸೂಪರ್ ಸೈಮನ್ ಗೇಮಲ್ಲಿ ಯೂಸ್ ಆಗುತ್ತೆ. ಸೊ ಯಾವ ರೀತಿ ಅಂತ ತೋರಿಸ್ತೀನಿ ನಾನೀಗ. ಮೇನ್ ಮೆನ್ಯುವಲ್ಲಿ ಇದ್ದೀವಿ, ಪ್ಲೇ ಗೇಮ್ಸ್ ಒಳಗೆ ಹೋಗೋಣ. Play games. Games menu. Page 1 of 2. ಇಲ್ಲಿ ಸೂಪರ್ ಸೈಮನ್. Animals. Bomb disarmer. Super Simon. ಓಕೆ, ಇದೆ ಮೆಮೊರಿ ಗೇಮ್ ಥರ ಆಡೋಂಥ ಆಟ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. Super Simon. Game menu. Start game. ಓಕೆ ಸ್ನೇಹಿತರೆ, ಇಲ್ಲಿ ಸ್ಟಾರ್ಟ್ ಗೇಮ್ ಅಂತ ಆಪ್ಷನ್ ಇದೆ. ಅದು ಬಿಟ್ಟರೆ ಟ್ಯುಟೋರಿಯಲ್ ಇದೆ, ಹೈ ಸ್ಕೋರ್ಸ್ ಇದೆಲ್ಲ ಮಾಮೂಲಿ ಸ್ನೇಹಿತರೆ. ಈಗ ನಾನು ನಿಮಗೆ ಗೇಮ್ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟ್ ಗೇಮ್. ಚೂಸ್ ದ ಟೈಪ್ ಆಫ್ ಗೇಮ್. 1 player. ಓಕೆ ಸ್ನೇಹಿತರೆ, ಇಲ್ಲಿ ಯಾವ ಥರ ಗೇಮ್ ಆಡ್ತೀರಾ ಅಂತ ಕೇಳ್ತಾ ಇದೆ. ಫಸ್ಟ್ ಏನಿದೆ 1 ಪ್ಲೇಯರು. 1 ಪ್ಲೇಯರ್ ಅಂತಂದರೆ ನಾವು ಒಬ್ಬರೇ ಆಡೋವಂಥದ್ದು. ನೆಕ್ಸ್ಟು ವರ್ಸಸ್ ಅಂತಂದರೆ ಇದು ಒಂಥರ ಲೋಕಲ್ ಮಲ್ಟಿಪ್ಲೇಯರ್ ಇದ್ದಂಗೆ, ಫೋನ್ ಒಬ್ಬರಿಂದ ಒಬ್ಬರು ಪಾಸ್ ಮಾಡ್ಕೊಂಡು ಆಡೋದು. ಹೆಂಗೆ ಅಂದರೆ ಈಗ ನಾನು ನಮ್ಮ ಫ್ರೆಂಡ್ ಇಬ್ಬರು ಆಡ್ತೀವಿ ಅಂತಂದರೆ ಫಸ್ಟು ನಾನು ಆಡ್ತೀನಿ, ನನಗೊಂದು ಸೀಕ್ವೆನ್ಸ್ ಕೊಡುತ್ತೆ. ಇದಾದಮೇಲೆ ನಿಮ್ಮ ಫೋನ್ನ ನಿಮ್ಮ ಫ್ರೆಂಡಿಗೆ ಪಾಸ್ ಮಾಡಿ ಅಂತ ಹೇಳುತ್ತೆ. ಸೊ ಅವ್ರಿಗೆ ಪಾಸ್ ಮಾಡಿದಾಗ ಅವ್ರಿಗೊಂದು ಸೀಕ್ವೆನ್ಸ್ ಕೊಡುತ್ತೆ, ಅವರು ಅದನ್ನು ಫಾಲೋ ಮಾಡ್ತಾರೆ. ಸೊ ಹಂಗೆ ಅದರಲ್ಲಿ ಯಾರು ಔಟ್ ಆಗ್ತಾರೋ ನೋಡ್ಬೋದು, ಯಾರು ಗೆಲ್ತಾರೆ ಯಾರು ಔಟ್ ಆಗ್ತಾರೆ ಅನ್ನೋದು. ಸೊ ಇಬ್ಬರು ಫ್ರೆಂಡ್ಸ್ ಇದ್ದಾಗ ಆಡೋಂಥದ್ದು. ನೆಕ್ಸ್ಟು ಎಲಿಮಿನೇಷನ್ ಅಂತಂದರೆ ಇದು ಮಿನಿಮಮ್ 3 ಜನ ಆಡಬೇಕು. ಮಿನಿಮಮ್ 3, ಮ್ಯಾಕ್ಸಿಮಮ್ 8 10 ಎಷ್ಟೋ ಇದೆ. ಇದರಲ್ಲಿ ಹೆಂಗೆ ಅಂದರೆ ಇದು ಒಂಥರ ಲೋಕಲ್ ಮಲ್ಟಿಪ್ಲೇಯರ್ ಇದ್ದಂಗೆ. ಇದರಲ್ಲಿ ಹೆಂಗೆ ಅಂದರೆ ಫಸ್ಟು
ಇಬ್ರಿಗಿಂತ ಜಾಸ್ತಿ ಜನ ಆಡೋ ಅಂಥದ್ದು ಇದು ಅಷ್ಟೇ, ಇನ್ನೇನು ಇಲ್ಲ. ಯಾರು ತಪ್ಪು ಮಾಡ್ತಾರೋ ಅವ್ರು ಎಲಿಮಿನೇಟ್ ಆಗ್ತಾರೆ, ಮತ್ತು ಹೊಸದಾಗಿ ಇಬ್ಬರು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಅದರಲ್ಲಿ ಮತ್ತೆ ಎಲಿಮಿನೇಟ್ ಆಗ್ತಾರೆ ಒಬ್ಬರು, ಆ ಥರ ಮಲ್ಟಿಪ್ಲೇಯರ್ ಆಡೋ ಅಂಥದ್ದು ಇಬ್ಬರಿಗಿಂತ ಜಾಸ್ತಿ. ಓಕೆ, ಸೊ ಈಗ ನಾವು Versus. One player. ಒನ್ ಪ್ಲೇಯರ್ ತೊಗೊಳ್ಳೋಣ. Select sound pack. Page 1 of 2. Sound pack random. ಓಕೆ ಸ್ನೇಹಿತರೆ, ಇಲ್ಲಿ ಸೌಂಡ್ ಪ್ಯಾಕ್ ಸೆಲೆಕ್ಟ್ ಮಾಡಿ ಅಂತ ಬರ್ತಾಯಿದೆ ನೋಡಿ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ 4 ಸೌಂಡ್ ಇರುತ್ತೆ ಅಂತ. ಸೊ ಯಾವ ಥರ ಸೌಂಡ್ ನಿಮಗೆ ಬೇಕು ಅಂತ, ಲೆಫ್ಟ್ ಟಾಪು, ರೈಟ್ ಟಾಪು, ಲೆಫ್ಟ್ ಬಾಟಮು, ರೈಟ್ ಬಾಟಮು. ಸೊ 4 ಮೂಲೆಯಲ್ಲಿ ಒಂದೊಂದು ಸೌಂಡ್ ಇರುತ್ತೆ. ಯಾವ್ಯಾವ ಥರ ಸೌಂಡ್ ಬೇಕು ನಿಮ್ಗೆ, ಯಾವ ಥರದ್ದು ಈಸಿ ಆಗುತ್ತೆ ಅಂತ ನೋಡಿ. ಇಲ್ಲಿ ಸೌಂಡ್ ಪ್ಯಾಕ್ಗಳಿದೆ, ಫಸ್ಟ್ ತೋರಿಸ್ತೀನಿ ನಿಮಗೆ. Sound pack 1. ಇದೊಂಚೂರು ಕನ್ಫ್ಯೂಷನ್ ಆಗುತ್ತೆ ನಮಗೆ. ನೆಕ್ಸ್ಟು ಇದೆಲ್ಲ ಆ್ಯಕ್ಚುಲಿ ಡಿಫಾಲ್ಟಾಗಿ ಒಂದೇ ಒಂದು ಸೌಂಡ್ ಪ್ಯಾಕ್ ಇರುತ್ತೆ. ಬೇರೆದೆಲ್ಲ ಬೇಕು ಅಂದರೆ ನಾವು ದುಡ್ಡು ಕೊಟ್ಟು ತೊಗೊಬೇಕು. ಅದೇ ಈಗ ನನಗೆ ಇದೆಲ್ಲ ಸಿಕ್ಕಿರೋದು ಗಿಫ್ಟ್ ಬಾಕ್ಸು, ಅವಾಗ ಗಿಫ್ಟ್ ಬಾಕ್ಸ್ ಸಿಗ್ತಾ ಇರುತ್ತಲ್ಲ, ಅದರಲ್ಲಿ ಸೌಂಡ್ ಪ್ಯಾಕು ಅನ್ಲಾಕ್ ಆಗ್ತಾ ಇರುತ್ತೆ ಒಂದೊಂದು. ನೋಡಿ ನೆಕ್ಸ್ಟ್ ಸೌಂಡ್ ಪ್ಯಾಕ್ ಹಿಂಗಿದೆ. Sound pack 2. ಹಾಂ, ಈ ಥರದ್ದಿದೆ. ಇದು ಒಂಚೂರು ಓಕೆ. ನೆಕ್ಸ್ಟು Sound pack 13. ಹಾಂ, ನನಗೆ ಆ್ಯಕ್ಚುಲಿ ಜಾಸ್ತಿ ಇಷ್ಟ ಆಗಿದ್ದಂದರೆ ಇದೇನೆ. ನೆಕ್ಸ್ಟು Sound pack 15. ಇದು ಚೂರು ಕನ್ಫ್ಯೂಷನ್ ಅನಿಸುತ್ತೆ. ಸೊ ಇದು ನೋಡಿ ಆರ್ಡ್ರಾಗಿ ಹೋಗ್ತಾ ಇಲ್ಲ. 3 ಆದಮೇಲೆ ಡೈರೆಕ್ಟ್ 13 ಬಂತು, ಅದಾದಮೇಲೆ 15 ಬಂತು. ಇದೆಲ್ಲ ಗಿಫ್ಟ್ ಬಾಕ್ಸಲ್ಲಿ ಅನ್ಲಾಕ್ ಆಗಿರೋದು. ಮಧ್ಯೆ ಇರೋದೆಲ್ಲ ಇನ್ನೂ ಅನ್ಲಾಕ್ ಆಗಿಲ್ಲ. ಬೇಕು ಅಂದರೆ ನಾವು ದುಡ್ಡು ಕೊಟ್ಟು ಎಲ್ಲ ಸೌಂಡ್ ಪ್ಯಾಕ್ನೂ ಪರ್ಚೇಸ್ ಮಾಡ್ಬೋದು. Sound pack 21. ನೋಡಿ ಈ ಸೌಂಡ್ ಪ್ಯಾಕ್ ಬೇಕಾ ಅಥವಾ Page 2 of 2. Sound pack 25. ಇದು ನನಗೆ ಅಷ್ಟು Sound ಕನ್ಫ್ಯೂಷನ್ pack ಆಗುತ್ತೆ. 30. ಇದೊಂದು Sound pack 31. ಹಾಂ, ನೋಡಿ ಸ್ನೇಹಿತರೆ, ಇಷ್ಟೊತ್ತು ಇದು ಇರಲಿಲ್ಲ ನನಗೆ. ಸೌಂಡ್ ಪ್ಯಾಕ್ 31 ಈಗ ಅನ್ಲಾಕ್ ಆಯ್ತದು. ಈ ಥರ ಸೌಂಡು. Sound pack 37. ಇದು ಬೇಡ. Sound pack 38. ಇದೊಂದು, ಇದು ಪರವಾಗಿಲ್ಲ, ಚೆನ್ನಾಗಿದೆ. Sound pack 40. ಈ ಸೌಂಡ್ಸ್ ಬೇಕಾ? ಇಷ್ಟಿದೆ ಸ್ನೇಹಿತರೆ. ಏನು ಯಾವ್ದು ಆಡೋಣ ಅಂದರೆ Sound pack 38. ಇದು ಚೆನ್ನಾಗಿದೆ, ಆದರೆ ಇದು ಬೇಡ. ನನಗೆ ಜಾಸ್ತಿ ಇಷ್ಟ ಇರೋದು Page. Sound pack 2. ಇದಲ್ಲ. Sound pack 13. ಇದು ನನಗೆ ಜಾಸ್ತಿ ಇಷ್ಟ ಇರೋವಂಥದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Welcome to the Simon game. Tap all 4 quadrants of your screen to locate 4 different sounds. When you are satisfied you have found them all, press and hold the screen for 1 second to continue. ಓಕೆ ಸ್ನೇಹಿತರೆ, ಈಗ ನಾವು 4 ಮೂಲೆಯಲ್ಲೂ ಕೂಡ ಚೆಕ್ ಮಾಡ್ಕೊಬೋದು ಯಾವ್ಯಾವ ಸೌಂಡ್ ಇದೆ ಅಂತ. ನಮ್ಗೆ ಯಾವಾಗ ಓಕೆ ನಮಗೆಲ್ಲ ಸೌಂಡು ಗೊತ್ತಾಗಿದೆ ಅಂತ ಅನ್ಸುತ್ತೋ, ಗೇಮ್ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಸ್ಕ್ರೀನ್ ಮೇಲೆ ಒಂದು ಫಿಂಗರ್ನ 1 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಓಕೆ, ಸೊ ಈಗ ನೋಡಿ ಫಸ್ಟು ಲೆಫ್ಟ್ ಟಾಪಲ್ಲಿ ಯಾವುದಿದೆ, ಇದು ಫಸ್ಟ್ ಲೆಫ್ಟ್ ಟಾಪಲ್ಲಿರೋ ಸೌಂಡ್ ಇದು. ನೆಕ್ಸ್ಟು ರೈಟ್ ಟಾಪಲ್ಲಿ Settings. ಸಾರಿ ಇದು ಇದು. ನೆಕ್ಸ್ಟು ಲೆಫ್ಟ್ ಸೈಡ್ ಕೆಳಗೆ ಇದು. ರೈಟ್ ಸೈಡ್ ರೈಟ್ ಸೈಡ್ ಕೆಳಗೆ ಇದು. ನೋಡಿ ಮೇಲೆ ಇದು ಇದು. ನೆಕ್ಸ್ಟು ಇದು. ನೆಕ್ಸ್ಟು ಈ 4 ಸೌಂಡ್ 4 ಮೂಲೆಯಲ್ಲಿದೆ. ಸೊ ಈಗ ನನಗೆ ಯಾವ್ಯಾವ ಸೌಂಡ್ ಎಲ್ಲೆಲ್ಲಿದೆ ಅಂತ ಗೊತ್ತಾಯಿತು. ಈಗ ಗೇಮ್ನ ಸ್ಟಾರ್ಟ್ ಮಾಡ್ತೀನಿ. ಹೆಂಗೆ ಸ್ಟಾರ್ಟ್ ಮಾಡೋದು ಅಂದರೆ ಇನ್ನೊಂದು ಸಲ ನೋಡ್ಕೊಂಡ್ಬಿಡ್ತೀನಿ ತಡಿ ಯಾವುದೇ. ಓಕೆ, ಇದು ಇಲ್ಲಿ, ಇದು ಇಲ್ಲಿ. ಓಕೆ ಸ್ನೇಹಿತರೆ, ಈಗ ಒಂದು ಫಿಂಗರ್ನ ಸ್ಕ್ರೀನ್ ಮೇಲೆ ಹೋಲ್ಡ್ ಮಾಡ್ತೀನಿ. Round 1. Your Okay. turn. ಹಾಂ, ಟೈಮು ಕೂಡ. Round 2. Your turn. ಓಕೆ, ರೌಂಡ್ 1 ಪಾಸ್ ಮಾಡಿದೆ. ಅಯ್ಯೋ ಏನಪ್ಪ ಮಾಡಿದ್ದದು.
ಹಾಂ ಫಸ್ಟೇ ತಪ್ಪಾಯ್ತು ಆ್ಯಕ್ಚುಲಿ Wrong sequence. ಚೂರು ಗಮನ ಕೊಟ್ಟಿಲ್ಲ Game ನಾನು. over. Super Simon. Game menu. Start game. ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ನನ್ನ ಮಧ್ಯೆ ಆ್ಯಕ್ಚುಲಿ ಮಾತಾಡೋಕೆ ಹೋಗಲ್ಲ, ಇಲ್ಲಾಂದರೆ ನನ್ನ ಕಾನ್ಸಂಟ್ರೇಷನ್ ಲೂಸ್ ಆಗುತ್ತೆ. ಅದು ಆ್ಯಕ್ಚುಲಿ ಲಿಮಿಟೆಡ್ ಟೈಮು ಕೂಡ ಇರುತ್ತೆ ಅಲ್ಲಿ, ಟಿಕ್ ಟಿಕ್ ಅಂತ ಟೈಮ್ ಓಡ್ತಾ ಇರುತ್ತಲ್ಲ, ಅದು ಎಷ್ಟು ಟೈಮ್ ಇರುತ್ತೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಒಟ್ಟು ಲಿಮಿಟೆಡ್ ಟೈಮ್ ಇರುತ್ತೆ, ಅಷ್ಟರಲ್ಲಿ ನಾವು ಆಡು ಮುಗಿಸ್ಬೇಕು. ಓಕೆ, ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ. Tutorial. Start game. Choose the type of game. 1 player. Select sound pack. Sound pack. Sound pack 2. Sound pack 13. ಓಕೆ ಇದೆ. Welcome to the Simon game. Tap all 4 quadrants of your screen to locate 4 different sounds. When you are satisfied you have found them all, press and hold the screen for 1 second to continue. ಓಕೆ Round 1. Your turn. ಓಕೆ Round 2. Your turn. ಈಗ Wrong sequence. ಛೇ Game ತಪ್ಪಾಯ್ತು. over. Super ಏನಿದು Simon. Game menu. ಆ್ಯಕ್ಚುಲಿ ನನಗೆ ಗೊತ್ತಿತ್ತು, ಅದು ಮಿಸ್ ಆಗಿ ಟಚ್ ಆಯ್ತು ಅದು. ಈಗ ಲಾಸ್ಟ್ ಒಂದು ಟ್ರೈ ನೋಡೋಣ. ಈಗ ಒಂದು 5 ರೌಂಡ್ ಆದರೂ Choose ಹೋಗ್ಬೇಕು the ನನಗೆ. type of game. 1 player. Select sound pack. Sound pack 13. Welcome to the Simon game. ನೋಡೋಣ. Round 1. Your turn. Wrong sequence. Game over. ಛೇ ಫಸ್ಟಲ್ಲೇ Super ಮಿಸ್ಟೇಕ್ ಮಾಡಿದೆ. Simon. Game menu. Start game. ಯಾಕೆ ನಾನು ಆ್ಯಕ್ಚುಲಿ ಅವಾಗ ಇದಕ್ಕಿಂತ ಮುಂಚೆ ಆಡೋವಾಗ ಸುಮ್ಮನೆ ರೆಕಾರ್ಡಿಂಗ್ ಮಾಡದೇ ಇದ್ದಾಗ 8 ರೌಂಡ್ವರೆಗೂ ಹೋಗಿದ್ದೆ. ರೆಕಾರ್ಡಿಂಗ್ ಮಾಡೋವಾಗಲೇ Choose the ಸಮಸ್ಯೆ type of ಆಗುತ್ತೆ. game. ಇವತ್ತು ಒಂದು 5 ರೌಂಡ್ ಹೋಗೋವರೆಗೂ ಬಿಡಲ್ಲ Select ಇದು. sound pack. Sound pack. Sound pack 2. Sound pack 13. Welcome to the Simon game. Tap Until I'm all welcome 4 to- quadrants of your screen to locate 4 different sounds. When you are satisfied you have found them all, press and hold the screen for 1 second to continue. Round 1. Your turn. Return. Return. Round Okay. 2. Your turn. Round 3. Your turn. Round 4. Your ಪಾಸ್ turn. ಆಯಿತು. Round 5. pass Your ಆಯ್ತು. turn. Round 6. Your turn. Round 7. Your turn. ಲಾಂಗ್ ಆಗ್ತಾ ಇದೆ, ಏನಾಗುತ್ತೆ ಗೊತ್ತಿಲ್ಲ.
Round 8. Your turn. Hey, 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 hey. Hmm. Hey, 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 hey. Round 9. Your turn. Hey, 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 hey. Round 10. Ah, Your patto turn. Hey, 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 hey. Round 11. Your turn. Hey, 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 ಓ ಸ್ನೇಹಿತರೆ, ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ನೋಡೋಣ. hey, 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 hey. ಓ ತಪ್ಪಾಯಿತು. Wrong sequence. Game over. Congratulations. A new high score. Your final score is 11. Super Simon. Game menu. ಓಕೆ ಸ್ನೇಹಿತರೆ, ಈಗ Start ನಾನು game. ಹೊಸ ನ್ಯೂ ಸ್ಕೋರಿಗೆ ಬಂದಿದ್ದೀನಿ. ಅಂದರೆ ಒಂದು ಇದುವರೆಗೂ ಹೈಯೆಸ್ಟ್ ಸ್ಕೋರ್ 8 ಆಗಿತ್ತು, ಯಾಕಂದರೆ 8 ರೌಂಡ್ ಮಾತ್ರ ಕ್ರಾಸ್ ಮಾಡಿದ್ದೆ. ಈಗ 11 ರೌಂಡ್ ಕ್ರಾಸ್ ಮಾಡಿ, ಹಂಗಾಗಿ ನಂದು ಹೊಸ ಹೈ ಸ್ಕೋರ್ ಆಗಿದೆ ಈಗ 11. ಸೊ ನೆಕ್ಸ್ಟ್ ಟೈಮು 12 ಏನಾದರೂ ಮಾಡಿದ್ರೆ ನಾನು ಈ ಸ್ಕೋರ್ನು ಮೀರ್ತೀನಿ, ಆವಾಗ ನೀವು ಹೈ ಸ್ಕೋರ್ ಅಂತ ಬರುತ್ತೆ. ಸೊ ಗೇಮ್ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದೇ ರೀತಿ ನೀವು ಕೂಡ ಆಟವನ್ನು ಆಡ್ಬೋದು. ನಿಮಗೆ ಬೇಕಾಗಿರೋ ಸೌಂಡ್ ಪ್ಯಾಕ್ನ ಇಟ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇದರಿಂದ ಒಂದು ನಮ್ಮ ಕಾನ್ಸಂಟ್ರೇಷನ್ ಪವರು ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಮೆಮೊರಿ ಪವರು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಆಟ ಆಡಿದಂಥ ಅನುಭವನೂ ಆಗುತ್ತೆ, ಆಟದಲ್ಲಿ ಥ್ರಿಲ್ಲು ಕೂಡ ಸಿಗುತ್ತೆ, ಒಳ್ಳೆ ಟೈಮ್ ಪಾಸು ಆಗುತ್ತೆ. ಎಲ್ಲ ಎಂಜಾಯ್ ಮಾಡಿ. ಓಕೆ, ಸೊ ಇದು ಹಿಂದಿನ ಮಾಹಿತಿಯಾಗಿತ್ತು. ಮತ್ತೊಮ್ಮೆ ಈ ಆಡಿಯೋ ಗೇಮ್ ಹಬ್ಬಲ್ಲಿ ಇನ್ನೊಂದು ಗೇಮ್ನ ಯಾವ ರೀತಿ ಆಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲ ತಿಳಿಸ್ಕೊಟ್ರೆ ಗೇಮ್ನ ಎಂಜಾಯ್ ಮಾಡಿ. ಸೊ ಇಲ್ಲಿ ಈ ಟ್ಯುಟೋರಿಯಲ್ ಮುಗಿಸೋಣ. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.